ಚಿಂತೆ. ಪ್ರತಿಯೊಬ್ಬ ಮಾನವನಿಗೂ ಚಿಂತೆ ಇದ್ದೇ ಇರುತ್ತೆ, ಆದರೆ ಅದು ಬದಲಾಗ್ತಾ ಹೋಗುತ್ತದೆ. ಜೀವನ ಅಂತಂದರೆ ಕೆಲವು ದಿನಗಳು ಇಲ್ಲಿದ್ದು ಹೋಗುತ್ತೇವೆ, ಆಗ ಕೆಲವು ವಸ್ತುಗಳು ಬರುತ್ತವೆ, ಇಲ್ಲವಾದರೆ ಹೋಗುತ್ತವೆ. ಬಂದರೆ ಲಾಭ ಅಂತ ಹೇಳ್ತೇವೆ, ಹೋದರೆ ಕಳೆದುಕೊಂಡೆ ಅಂತ ಹೇಳ್ತೇವೆ. ಯಾವುದೂ ಶಾಶ್ವತವಲ್ಲ. ಮಕ್ಕಳು ದೊಡ್ಡವರಾಗುತ್ತಾರೆ, ಮುದುಕರು ಹೋಗಿಬಿಡುತ್ತಾರೆ. ನಾವು ಎಷ್ಟೇ ಶ್ರದ್ಧೆ ವಹಿಸಿದರೂ ಸಹ ಯಾವುದೂ ಇರುವುದಿಲ್ಲ. ಹೀಗಿರುವಾಗ ಓ ಮನುಷ್ಯನೇ, ನೀನು ಶಾಶ್ವತವಲ್ಲ. ಸೂರ್ಯನು ಸಹ ಒಂದಲ್ಲ ಒಂದು ದಿನ ಹೋಗುವನು. ಇದು ಜಗತ್ತು. ಆದ್ದರಿಂದ ಓ ಮನುಷ್ಯನೇ, ಏಕೆ ಚಿಂತಿಸುವೆ? ನಿನಗೆ ಸಿಕ್ಕಿರುವುದು ನಿನ್ನ ಬಳಿಯಲ್ಲಿ ಇರುವುದನ್ನು ಅನುಭವಿಸು, ಅದು ಹೋಗುತ್ತದೆ ಎಂಬ ಚಿಂತೆ ಬೇಡ. ರಾಮಾಯಣ ಜಗತ್ಪ್ರಸಿದ್ಧ. ಅದರಲ್ಲಿ ರಾಮ ಸೀತೆಯರು ಅನ್ಯೋನ್ಯವಾಗಿದ್ದರು. ಮೊದಲು ದೂರವಿದ್ದರು, ವಿವಾಹವಾಗಿ ಒಂದಾದರು, ಮತ್ತೆ ಕಾಡಿಗೆ ಹೋದರು. 14 ವರ್ಷಗಳು ಕಾಡಿನಲ್ಲಿ ತಿರುಗುತ್ತಾ ಇನ್ನೇನು ಅವಧಿ ಮುಗಿಯಿತು ಎನ್ನುವಷ್ಟರಲ್ಲಿ ಸೀತಾಪಹರಣ, ಕೊನೆಗೆ ರಾವಣನ ವಧೆ. ಮತ್ತೆ ಸೀತೆಯೊಂದಿಗೆ ಹೋದ ಬಳಿಕ ಪಟ್ಟಾಭಿಷೇಕ ಎಂದುಕೊಳ್ಳುವಷ್ಟರಲ್ಲಿ ಮತ್ತೆ ಸೀತೆ ಕಾಡಿಗೆ ಹೋಗ್ತಾಳೆ. ಹೀಗೆ ನಮ್ಮ ಜೀವನ ಏನು ಬೇಕಾದರೂ ಆಗಬಹುದು. ಚಿಂತೆ ಇದ್ದೇ ಇರುತ್ತದೆ. ಆದ್ದರಿಂದಲೇ ಚಿಂತಿಸಬೇಡ. ಹಿಂದಿನದು ಚಿಂತಿಸಿ ಫಲವಿಲ್ಲ, ಮುಂದಿನದು ನಮ್ಮ ಕೈಯಲ್ಲಿಲ್ಲ. ಆದ್ದರಿಂದ ಬುದ್ಧಿವಂತನು ಹಾಗೆ ಮಾಡುವುದಿಲ್ಲ. ಬಸವಣ್ಣನವರು ಹೇಳುತ್ತಾರೆ, ಚಿಂತೆ ಉಂಟು, ಕೂಡಲ ಸಂಗಮ ದೇವ ಒಲಿವನೋ ಇಲ್ಲವೋ ಎಂಬ ಚಿಂತೆ. ಹಾಸಲುಂಟು, ಹೊದೆಯಲ್ಲುಂಟು.